ಮಕರ ಸಂಕ್ರಾಂತಿಯಂದು ನಿಮ್ಮ ರಾಶಿಯ ಪ್ರಕಾರ ದಾನ ಮಾಡಿ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಸಹ ಮಹತ್ವದ್ದಾಗಿದೆ. ಇದಲ್ಲದೆ ಮಕರ ಸಂಕ್ರಾಂತಿಯ ದಿನದಂದು ಪಿಂಡದಾನ ಮತ್ತು ತರ್ಪಣವನ್ನು ಪೂರ್ವಜರಿಗೆ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿಯ ದಿನದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಪವಿತ್ರ ಗಂಗಾ ನದಿಯಲ್ಲಿ ನಂಬಿಕೆಯ ಸ್ನಾನ ಮಾಡ್ತಾರೆ ಮತ್ತು ತಮ್ಮ ದೇವತೆಯನ್ನ ಪೂಜಿಸ್ತಾರೆ. ಮಕರ ಸಂಕ್ರಾಂತಿಯಂದು ಪೂರ್ವಜರನ್ನ ಪೂಜಿಸುವುದರಿಂದ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಅಲ್ಲದೆ ಬಡವರು ಹಾಗೂ ಅಸಹಾಯಕರಿಗೆ ಈ ದಿನದಂದು ಸಹಾಯ ಮಾಡಿದರೆ, ವಸ್ತುಗಳನ್ನು ದಾನ ಮಾಡಿದರೆ ನೀವು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಪಡೆಯುತ್ತೀರಿ. ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಮೇಷರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಕೆಂಪು ಮೆಣಸಿನಕಾಯಿ, ಕೆಂಪು ಬಟ್ಟೆ ಮತ್ತು ಉದ್ದಿನ ಬೇಳೆಯನ್ನ ದಾನ ಮಾಡಬೇಕು. ವೃಷಭ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಬಿಳಿ ಎಳ್ಳು ಲಡ್ಡು, ಅಕ್ಕಿ ಮತ್ತು ಸಕ್ಕರೆಯನ್ನ ದಾನ ಮಾಡಬೇಕು. ಮಿಥುನ ರಾಶಿಯ ಜನರು ಮಕರ ಸಂಕ್ರಾಂತಿಯ ದಿನದಂದು ಹಸಿರು ತರಕಾರಿಗಳು ಮತ್ತು ಋತುಮಾನದ ಹಣ್ಣುಗಳನ್ನು ದಾನ ಮಾಡಬೇಕು. ಕರ್ಕಾಟಕ ರಾಶಿಯ ಜನರು ಮಕರ ಸಂಕ್ರಾಂತಿಯ ದಿನದಂದು ಬಿಳಿ ಬಟ್ಟೆ ಮತ್ತು ತುಪ್ಪವನ್ನು ಅಗತ್ಯ ಇರುವವರಿಗೆ ದಾನ ಮಾಡಬೇಕು. ಸಿಂಹ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲ, ಚಿಕ್ಕಿ, ಜೇನುತುಪ್ಪ ಮತ್ತು ಕಡಲೆಕಾಯಿಗಳನ್ನು ದಾನ ಮಾಡಬೇಕು. ಕನ್ಯಾ ರಾಶಿಯ ವ್ಯಕ್ತಿಗಳು ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲದ ಕಿಚಡಿಯನ್ನ ತಯಾರಿಸಬೇಕು ಮತ್ತು ಅಗತ್ಯ ಇರುವವರಿಗೆ ತಿನ್ನಲು ಕೊಡಬೇಕು. ತುಲಾರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಬಿಳಿ ಬಟ್ಟೆ, ಅಕ್ಕಿ ಮತ್ತು ಸಕ್ಕರೆಯನ್ನ ದಾನ ಮಾಡಬೇಕು. ವೃಶ್ಚಿಕ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಕಡಲೆಕಾಯಿ, ಬೆಲ್ಲ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನ ದಾನ ಮಾಡಬೇಕು. ಧನುರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಹಳದಿ ವಸ್ತ್ರ, ಬಾಳೆಹಣ್ಣು ಮತ್ತು ಬೇಳೆ ಹಿಟ್ಟನ್ನ ದಾನ ಮಾಡಬೇಕು. ಮಕರ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಎಳ್ಳು ಲಡ್ಡು ಮತ್ತು ಹೊದಿಕೆಗಳನ್ನು ದಾನ ಮಾಡಬಹುದು. ಕುಂಭ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಉಣ್ಣೆಯ ಬಟ್ಟೆ, ಸಾಸಿವೆ ಎಣ್ಣೆ ಮತ್ತು ಚರ್ಮದ ಪಾದರಕ್ಷೆ ಮತ್ತು ಚಪ್ಪಲಿಯನ್ನ ದಾನ ಮಾಡಬೇಕು. ಮೀನರಾಶಿಯವರು ಮಕರ ಸಂಕ್ರಾಂತಿಯ ದಿನದಂದು ಹಳದಿ, ಸಾಸಿವೆ ಕಾಳುಗಳು ಮತ್ತು ಕಾಲೋಚಿತ ಹಣ್ಣುಗಳನ್ನು ದಾನ ಮಾಡಬೇಕು.